ಕನಕಪುರ ತಾಲೂಕು ಕಸಬಾ ಹೋಬಳಿ ಕೊತ್ತನೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ದಿನಾಂಕ 2/2/2025 ಭಾನುವಾರ ನಡೆದಿದ್ದ ಚುನಾವಣೆಯ ಫಲಿತಾಂಶವನ್ನು ಚುನಾವಣಾಧಿಕಾರಿ ಮಂಜುನಾಥ್ ಬಿ.ಕೆ. ಚುನಾಯಿತರಾದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಕಾಳೇಗೌಡ, ಕೆ.ಎಸ್. ಶಿವಣ್ಣ, ಕಾಂತರಾಜು, ಶಿವಣ್ಣ, ಬಿ.ಪಿ. ಮಹೇಂದ್ರ, ರಾಜೇಶ್, ಸ್ವಾಮಿ, ರಾಮಕೃಷ್ಣ, ಚಂದ್ರೇಗೌಡ, ನಾಗೇಶ್ ಬಿ.ಎಸ್., ಭಾಗ್ಯಮ್ಮ, ರಶ್ಮಿ ಆಯ್ಕೆಯಾಗಿದ್ದಾರೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಎಸ್. ರವಿ, ರಾಜಶೇಖರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ನಮ್ಮೆಲ್ಲರ ಗೆಲುವಿಗೆ ಸಹಕರಿಸಿದ ಯುವಕ ಮಿತ್ರರಿಗೂ, ನಮ್ಮ ನಿರ್ದೇಶಕರಿಗೂ ಮತ್ತು ಮತದಾರರಿಗೂ ತುಂಬ ವಂದನೆಗಳು. ಕೃಷಿ ಸಹಕಾರ ಪತ್ತಿನ ಕೊತ್ತನೂರು ಗ್ರಾಮದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಸೌಭಾಗ್ಯಮ್ಮ ಅವರು ಮತ್ತು ಉಪಾಧ್ಯಕ್ಷರಾದ ರಾಮಕೃಷ್ಣ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ಸಂಸ್ಥೆ ಇಡೀ ತಾಲೂಕಲ್ಲಿ ನಂಬರ್ 1 ಸ್ಥಾನದಲ್ಲಿ ಆಯಿತು. ಈ ಸಂಸ್ಥೆ ಇದನ್ನು ನೀವು ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಡೈರೆಕ್ಟರ್ಗಳು ಇದನ್ನು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಹೋಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಈ ಸಹಕಾರ ಸಂಘನ ಬೆಳೆಸಬೇಕು ಅಂತ ತಮ್ಮೆಲ್ಲ ಎಲ್ಲರ ಮುಖಾಂತರ ಕೇಳ್ಕೊತೀವಿ. ನಾವು ನಾಯಕರಾದ ಡಿ.ಕೆ. ಶಿವಕುಮಾರ್ ಆಶೀರ್ವಾದದಿಂದ, ಡಿ.ಕೆ. ಸುರೇಶ್ ಅವರ ಆಶೀರ್ವಾದ ಮತ್ತು ಎಮ್.ಎಲ್.ಸಿ. ರವೀಣ್ ಅವರು, ದಿಲೀಪ್ ಅವರು ಎಲ್ಲ ಸೇರಿ ಆಶೀರ್ವಾದದಿಂದ ಇವತ್ತು ನಾವು 12 ಸೀಟಿಗೆ 11 ಸೀಟು ಗೆದ್ದಿದ್ದೀವಿ. ಒಂದು ಏನೋ ನಮ್ಮ ಇದರಿಂದ ಒಂದು ಸೀಟು ಹೋಯಿತು, 11 ಸೀಟು 12 ಸೀಟು ಆಗಬೇಕಾಯಿತು. ಅವ್ರ ಸಹಕಾರ ಹೆಚ್ಚು ನಮ್ಮ ಕೊತ್ತನೂರು ಸೊಸೈಟಿಗೆ ಪ್ರಪ್ರಥಮವಾಗಿ ತಾಲೂಕಲ್ಲಿ ಮೊದಲನೇ ಎಲೆಕ್ಷನ್ ಇದೆ. ಆದ್ದರಿಂದ ನಮ್ಮ ಸಹಕಾರ ಸಂಘಕ್ಕೆ ಭಾರಿ ಒತ್ತು ಕೊಟ್ಟು ನಮಗೆಲ್ಲ ಶಕ್ತಿ ಕೊಟ್ಟು ಇವತ್ತು 11 ಸೀಟು ಗೆಲ್ಲಕ್ಕೆ ನಮ್ಮ ಸಾಹೇಬರುಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮಸ್ಕಾರ. ನಮ್ಮ ಅಧ್ಯಕ್ಷರು ಮಾಡೋದು ಅವಿರೋಧವಾಗಿ ಆಯ್ಕೆ ಮಾಡಿರೋದ್ರಿಂದ ಎಲ್ಲರಿಗೂ ನಮಸ್ಕಾರ. ನಾನು ಈ ಮುಖಂಡರೆಲ್ಲರೂ ಸೇರಿ ನಾನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹಾಗೂ ಮಂಡಳಿಯ ಪರವಾಗಿ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತೀನಿ. ಈಗ ಗೆಲುವೆಲ್ಲ ಕಾರಣ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಡಿ.ಕೆ. ಸುರೇಶ್ ಅವರು, ಎಮ್.ಎಲ್.ಸಿ. ರವೀಣ್ ಅವರು, ದಿಲೀಪ್ ಅವರು ಹೆಚ್ಚಿನ ಸಹಕಾರವನ್ನು ನೀಡಿ ನಮ್ಮನ್ನು ಗೆಲುವಿಗೆ ಕಾರಣ ಮಾಡಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಎಲ್ರಿಗೂ ನಮಸ್ಕಾರ. ಸಹಕಾರ ಸಂಘದ ಚುನಾವಣೆ ಇದು ನಡೆದಿದೆ. ಅದರಲ್ಲಿ 12 ಸೀಟಿಗೆ 11 ಸೀಟು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ನಮ್ಮ ಸಾಹೇಬರಾದಂಥ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಎಮ್.ಎಲ್.ಸಿ. ರವೀಣ, ದಿಲೀಪಣ್ಣವರ ಆಶೀರ್ವಾದದೊಂದಿಗೆ ಎಲ್ಲ ಸಹಕಾರದೊಂದಿಗೆ 12 ಸೀಟಲ್ಲಿ 11 ಸೀಟು ಗೆದ್ದಿದ್ದೀವಿ. ಎಲ್ಲ ಸದಸ್ಯರಿಗೂ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸುತ್ತಾ, ಇಲ್ಲಿ ರೈತರಿಗೆ ಆಗು ಹೋಗುಗಳಂತ ರೈತರಿಗೆ ಏನು ಸಹಕಾರ ಕೊಡ್ಬೋದು ಎಲ್ಲ ಡೈರೆಕ್ಟ್ರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಫಸ್ಟು ರಸಗೊಬ್ಬರ ಕೊಡುವುದು ರೈತರಿಗೆ ಫಸ್ಟ್ನೇ ಮುಖ್ಯ ಆದ್ಯತೆ ಕೊಡಬೇಕಾಗಿ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ, ಆಮೇಲೆ ನೂತನವಾಗಿ ಅಧ್ಯಕ್ಷರಾಗಿರುವಂಥ ಹಾಗೂ ನಮ್ಮ ಅಕ್ಕರಾದಂಥ ಭಾಗ್ಯಮ್ಮನವ್ರಿಗೆ, ಉಪಾಧ್ಯಕ್ಷರು ರಾಮಕೃಷ್ಣ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಸಾಕು ಮುಂದೆ ವಿಶೇಷ ಸ್ವಾಮಿ ಪ್ರಮೋದ್ ಕುತ್ಕೊಂಡು ಮಾತಾಡೋದು ಇವತ್ತು ಕೊತ್ತನೂರು ವ್ಯವಸಾಯ ಸೇವಾ ಸಹಕಾರದ
ಚುನಾವಣೆ ನಡೆದಿತ್ತು. ಕಾಂಗ್ರೆಸ್ ಬೆಂಬಲಿತ ಒಟ್ಟು 12 ಕ್ಷೇತ್ರಗಳಿಗೆ ನಡೆದಂಥ ಚುನಾವಣೆಯಲ್ಲಿ 11 ಜನ ಕಾಂಗ್ರೆಸ್ ಬೆಂಬಲಿತವಾಗಿ ಮತ್ತು ಇನ್ನೊಬ್ಬರು ವಿರೋಧ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥದ್ದು ಭಾಗದ ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಪ್ರಥಮವಾಗಿ ಅವರೆಲ್ಲರಿಗೂ ಮನಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿಯಾಗಿ ಈ ಭಾಗದ ವಿಶೇಷವಾಗಿ ನಮ್ಮ ಸೋಮೇದಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರುಗಳು, ನಮ್ಮ ಮುಖಂಡರುಗಳು ಎಲ್ಲರೂ ಒಗ್ಗಟ್ಟಾಗಿ, ನಾನು ಒಂದು ಹೆಸರು ಹೇಳಿದ್ರೆ ಇನ್ನೊಬ್ಬರ ಹೆಸರನ್ನ ಬಿಟ್ಟಂಗೆ ಆಯ್ತದೆ. ನಾನು ಭಾಳ ಬಹುತೇಕ ನಮ್ಮೆಲ್ಲ ಮುಖಂಡರುಗಳು ಎಲ್ಲರೂ ಒಗ್ಗಟ್ಟಾಗಿ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾಗಿ, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಹಾಲಿ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು, ನಮ್ಮ ಎಲ್ಲ ಗ್ರಾಮಗಳ ನಮ್ಮೆಲ್ಲ ಯುವ ಮುಖಂಡರುಗಳು, ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ಮಾಜಿ ಅಧ್ಯಕ್ಷರು, ಈ ಸೊಸೈಟಿ ಅಧ್ಯಕ್ಷರುಗಳು ಎಲ್ಲರೂ ಒಗ್ಗಟ್ಟಾಗಿ ಬೇಲಿಕೊತ್ತೂರಿಂದ ಹಿಡಿದು ಬಸವನಹಳ್ಳಿಯಿಂದ ಹಿಡಿದು ಉದಾರಹಳ್ಳಿವರೆಗೂ ಬರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಒಗ್ಗಟ್ಟಾಗಿ ನಮ್ಮ ಅಭ್ಯರ್ಥಿಗಳಿಗೆ ಮತವನ್ನು ಕ್ರೋಢೀಕರಿಸಿಕೊಳ್ಳುವುದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಜನರ ಮನವೊಲಿಸಿ ಸೊಸೈಟಿ ಕೂಡ ಉತ್ತಮವಾಗಿ ಮೊದಲಿಂದ ಅಧ್ಯಕ್ಷರಾಗಿದ್ದಂಥವರು, ಮೊದಲನೇ ಹಿಂದಿನ ಆಡಳಿತ ಮಂಡಳಿ ಕೂಡ ಭಾಳ ಉತ್ತಮವಾಗಿ 14 ಸೊಸೈಟಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಅತ್ಯಧಿಕ ಕಸ್ಬಾದಲ್ಲೇ ಅತಿ ಹೆಚ್ಚು ಸಾಲವನ್ನು 846 ಜನ ರೈತರಿಗೆ 7,46,26,000 ಜನಕ್ಕೆ ಸಾಲವನ್ನು ಕೊಟ್ಟಿದ್ದಾರೆ. ಬರೀ KCC ಲೋನ್ ಅಷ್ಟೇ ಅಲ್ಲ, ಅಲ್ಪಾವಧಿ ಬೆಳೆ ಸಾಲ ಅಷ್ಟೇ ಅಲ್ಲ, SHG ಗುಂಪುಗಳು, ಸ್ತ್ರೀಶಕ್ತಿ ಗುಂಪುಗಳಿಗೆ 36 ಗುಂಪುಗಳನ್ನು ಗುರುತಿಸಿ 2,17,23,715 ರೂಪಾಯಿ ಕೊಟ್ಟಿದ್ದಾರೆ. ಇವತ್ತೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ. ಮೈಕ್ರೋ ಫೈನಾನ್ಸು ಅಡಿಯಲ್ಲಿ ಜನ ಇವತ್ತು ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ಒಂದು ಗೊಂದಲಕಾರಿಯಾದಂಥ ವಾತಾವರಣದಲ್ಲಿ ಮೈಕ್ರೋ ಫೈನಾನ್ಸ್ ಅವರು ಮೀಟ್ರ್ ಬಡ್ಡಿ ಲೆಕ್ಕ 12ರಿಂದ 18%, 24% ಇರ್ತದೆ. ಆದರೆ ಕೊತ್ತೂರು ಸೊಸೈಟಿ ಕೊಟ್ಟಿರ್ತಕ್ಕಂಥ ಸಾಲ DCC ಬ್ಯಾಂಕ್ನ ನೆರವಿನಿಂದ 0%, ಶೂನ್ಯ ಬಡ್ಡಿ ದರದಲ್ಲಿ 5 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಅದ್ರ ಮೇಲೆ ಇನ್ನೂ ಸಾಲ ಬೇಕು ನಮಗೆ ಅಂದರೆ 15 ಲಕ್ಷ ಬೇಕು ಅಂದರೆ ಅದಕ್ಕೆ 12%, 5 ಲಕ್ಷದವರೆಗೂ 0%. ಅದೊಂದು ಒಳ್ಳೆ ಕೆಲಸ. ಇಡೀ ನಮ್ಮ ತಾಲೂಕಲ್ಲೇ ಹೈಯೆಸ್ಟ್ ಶ್ರೀಶಕ್ತಿ ಸಾಲವನ್ನು ಇಲ್ಲಿ ಕೊಟ್ಟಿದ್ದಾರೆ. MTL ಕುರಿ ಕೋಳಿ ಸಾಲ 9,94,00,000 ಲಕ್ಷ ಕೊಟ್ಟಿದ್ದಾರೆ. ಇದು ಹೈಯೆಸ್ಟ್ ಈ ಭಾಗದಲ್ಲಿ, ನಮ್ಮ ತಾಲೂಕಲ್ಲೇ ಹೈಯೆಸ್ಟು. ಡೈರಿ ಹಸು ಸಾಲ MPCS ಮುಖೇನ ಅದೊಂದಿಷ್ಟಪ್ಪ 87 ಲಕ್ಷ ಅದು ಕೊಟ್ಟಿದ್ದಾರೆ. ಒಟ್ಟಾರೆ 2023-24ಕ್ಕೆ ಒಟ್ಟು ನಿವ್ವಳ ಲಾಭ 28,20,000 ರೂಪಾಯಿ ಮಾಡಿದ್ದಾರೆ. 23-24ಕ್ಕೆ 5,83,000, ಒಟ್ಟು 28 ಲಕ್ಷ ಲಾಭ ಇರ್ತಕ್ಕಂಥದ್ದು. ಅಂದರೆ ಸೊಸೈಟಿ ಭಾಳ ಉತ್ತಮವಾದಂಥ ಸೊಸೈಟಿ. ಇಂದಿನ ನಿರ್ದೇಶಕರುಗಳು ಕಾಂಗ್ರೆಸ್ ಆಡಳಿತ ಮಂಡಳಿನೇ ಇತ್ತು, ಪಕ್ಷಾತೀತವಾಗಿತ್ತು. ಆದರೆ ಕೆಲವರು ಈ ಸಾರಿ ಇಲ್ಲ, ನಾವು ಚುನಾವಣೆ ಮಾಡಬೇಕು ಅಂತೇಳಿ ವಿರೋಧಿ ಮಿತ್ರರು ಚುನಾವಣೆ ಮಾಡಿದಂಥ ಫಲಿತಾಂಶವಾಗಿ ಸೊಸೈಟಿಗೆ ಸ್ವಲ್ಪ ಹಣ ಖರ್ಚಾಯಿತು. ಸೊಸೈಟಿ ರೈತರ ಹಣನ ಖರ್ಚು ಮಾಡಿಸಿದ್ರು, ಬೇಡ ಅಂತ ಹೇಳಿದ್ರು ಕೂಡ ಅವ್ರು ಹಠಕ್ಕೆ ಬಿದ್ದು ಚುನಾವಣೆ ಮಾಡಿಸಿದ್ರು. ಆದರೂ ಜನ ಇಲ್ಲ, ಕಾಂಗ್ರೆಸ್ ಪಕ್ಷದ ನಿರ್ದೇಶಕರುಗಳು, ಕಾಂಗ್ರೆಸ್ ಪಕ್ಷದ ಆಡಳಿತ DK ಶಿವಕುಮಾರ್ ಅವರು, DK ಸುರೇಶ್ ಅವರ ನೇತೃತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ, ಇವರಿಗೆ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರೂ ಉತ್ತಮವಾದಂಥ ಅಭ್ಯರ್ಥಿಗಳು ನಮ್ಮ ನಾಯಕರುಗಳು ನಿಂತಿದ್ರು, ಅವರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಈಗ ಅವಿರೋಧವಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ನೆನ್ನೆ ಎಲ್ಲರೂ ಕುಳಿತು ಹಿರಿಯರು ಭಾಳಷ್ಟು ಜನ ಅರ್ಹರಿದ್ದರು. ಆಗ್ತಕ್ಕಂಥವ್ರು ಹಿಂದೆ ಅಧ್ಯಕ್ಷರಾಗಿದ್ದಂಥ ಶಿವಣ್ಣ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಜೊತೆ ನಮ್ಮ ಶಿವಣ್ಣ ಇನ್ನಿತರರೆಲ್ಲ, ಕಾಳಪ್ಪ TFSMS ಅಲ್ಲಿ ಅವರಾಗಿದ್ದರು, ನಮ್ಮ ಕಾಂತರಾಜು ಅವರು ಇದ್ದರು. ಎಲ್ಲರೂ ಸೇರಿ ನಾವೆಲ್ಲ ಆಗಿದ್ದೀವಿ. ಹೊಸಬ್ರಿಗೆ ಅವಕಾಶ ಕೊಡೋಣ ಅಂಥೇಳಿ 2ನೇ ಬಾರಿಗೆ ನಮ್ಮ ಉದಾರಹಳ್ಳಿ ಗ್ರಾಮದಿಂದ ನಮ್ಮ ಹಿರಿಯ ಮುಖಂಡರಾಗಿದ್ದಾರೆ ಭಾಗ್ಯಮ್ಮರವರು. ಅವರು ಪಕ್ಷದಲ್ಲಿ ಭಾಳ ಸಕ್ರಿಯವಾಗಿ, ಅವರು ಇರ್ಬೋದು, ಅವ್ರ ಮಗ ಇರ್ಬೋದು, ಎಲ್ಲ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಈ ಬಾರಿ ಮೊದಲನೇ ಅವಧಿ, ಒಂದು 2-3 ಅವಧಿ ಮಾಡಬೇಕು ಅಧ್ಯಕ್ಷರು, ಎಲ್ರಿಗೂ ಅನುಭವ ಆಗಲಿ, ಎಲ್ಲರೂ ಕೆಲಸ ಮಾಡಲಿ ಅಂತಕ್ಕಂಥ ಆಶಯದಂತೆ ನಮ್ಮ ಸುರೇಶ್ ಅವರು, ನಮ್ಮೆಲ್ಲ ತಮ್ಮಣ್ಣ ಅವರು, ರಾಜಶೇಖರ್, ನಮ್ಮ ಮುಖಂಡರುಗಳು ಎಲ್ಲ ಸೇರಿ ಇವಾಗ ಅವ್ರನ್ನ
ಭಾಗ್ಯಮ್ಮ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಉಪಾಧ್ಯಕ್ಷರಾಗಿ ಎಸ್ ಟಿ ಭಾಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ವಿದ್ಯಾವಂತ ಯುವಕ, ಅವ್ರಿಗೂ ಅನುಭವ ಆಗಲಿ, ಕೆಲಸ ಮಾಡಲಿ ಅಂತೇಳಿ ರಾಮಕೃಷ್ಣ ಅಂತಕ್ಕಂಥ ಒಬ್ಬ BA ಗ್ರ್ಯಾಜುಯೇಟು, ಅವನಿಗೆ ಒಂದು ಅವಕಾಶ ಮಾಡಿಕೊಡಬೇಕು. ಎಲ್ರಿಗೂ ಅವಕಾಶಗಳು ಆಗಬೇಕು, ಸಾಮಾಜಿಕ ನ್ಯಾಯ ಎಲ್ರಿಗೂ ದೊರೀಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ನಾವು ನಾರಾಯಣಪುರದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಶ್ರೀನಿವಾಸರನ್ನ ಅಧ್ಯಕ್ಷರು ಮಾಡಿದ್ದೀವಿ. ಇಲ್ಲಿ ಎಸ್ ಟಿ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಉಪಾಧ್ಯಕ್ಷ ಸ್ಥಾನ ಅವರು ಕೊಟ್ಟಿದ್ದೀವಿ. ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ, ಹಣ ಕೂಡ ಇದೆ. ನಾನು ಕೂಡ ವಿಶೇಷವಾಗಿ ನೆನ್ನೆ ಎಲ್ಲ ನಿರ್ದೇಶಕರುಗಳಿಗೆ ನಮ್ಮ MP ಅವರು ಮನವಿ ಮಾಡಿದ್ದಾರೆ, ಮಾಜಿ MP ಅವರು, ಇನ್ನೊಂದಷ್ಟು ಹೊಸ ಜಾಗ ಎಲ್ಲರೂ ಖರೀದಿ ಮಾಡಿ ಒಂದು ಸುಸಜ್ಜಿತವಾದಂಥ ಗೋದಾಮು ಕಂಪ್ಲೀಟಾಗಿ ಏನು ರೇಷನ್ ಕೊಡ್ತೀವಿ ಅದಕ್ಕೆ ಸ್ಟೋರ್ ಮಾಡೋದಕ್ಕೆ, ಅದು ಗೊಬ್ಬರ ಮಾಡೋದಕ್ಕೆ, ಮತ್ತು ಆಡಳಿತ ಮಂಡಳಿ ನೂತನ ಕಟ್ಟಡ, ಈ 5 ವರ್ಷಗಳಲ್ಲಿ ಈ ಬಾಡಿ ಮಾಡಬೇಕು. ಇನ್ನಷ್ಟು ಸಾಲ, ಅತಿ ಹೆಚ್ಚು ಸಾಲವನ್ನು ಯಾರನ್ನು ಮೈಕ್ರೋ ಫೈನಾನ್ಸು ಆ ಮೀಟರ್ ಬಡ್ಡಿಗೆ ಹೋಗಬಾರ್ದು. ಎಲ್ಲರೂ ಕೂಡ ನಮ್ಮ ಸೊಸೈಟಿಯ ವ್ಯಾಪ್ತಿಯಲ್ಲೇ ಮುಖ್ಯನೇ ಸಾಲ ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಆ ಕೆಲಸವನ್ನು ಈ ಸೊಸೈಟಿ ಎಲ್ಲರೂ ಮಾಡ್ತಾರೆ. ಮಹಿಳೆ ಆದರೂ ಕೂಡ ಅವ್ರಿಗೆಲ್ಲರೂ ಸಹಕಾರ ತೊಗೊಂಡು, ಎಲ್ಲರೂ ವಿಶ್ವಾಸ ತೊಗೊಂಡು ಮಾಡ್ತಾರೆ. ಇಲ್ಲಿ CO ಆಗಿರ್ತಕ್ಕಂಥ ನಮ್ಮ ಶಿವರಾಜ್ ಅವರು ಕೂಡ ಉತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರ ಸಹಕಾರವನ್ನು ಪಡೆದು, ಸಿಬ್ಬಂದಿ ಸಹಕಾರವನ್ನು ಪಡೆದು ನಮ್ಮ DCC ಬ್ಯಾಂಕ್ನಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು